ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತು ನಾನು ನನ್ನ ಎಲ್ಲ ವೀಡಿಯೋಸಲ್ಲೂ ನಾನು ಧನಿಯಾ ಪೌಡರ್ ತೋರಿಸ್ತಾ ಇರ್ತೀನಿ. ಅದೇ ಧನಿಯಾ ಪೌಡರ್ ಅಥವಾ ಮಸಾಲೆ ಪೌಡರ್ ಅಂತ ಕೂಡ ಅಂತಾರೆ. ತುಂಬಾ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ, ಈ ಮಸಾಲ ಪೌಡರ್ಸ್ ಎಲ್ಲ ಥರ ಸಾಂಬಾರ್ಸ್ಗೆ ಅಥವಾ ಹುಳಿ ಸಾರು, ನಾನ್ ವೆಜ್ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು. ಬನ್ನಿ ಮಾಡುವ ವಿಧಾನ. ಮೊದಲಿಗೆ ನಾನಿಲ್ಲಿ ಒಣಮೆಣಸಿನಕಾಯಿ 2 kgಯನ್ನು ನೀಟಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೀವಿ ನೋಡಿ. ಹಾಗೆ 2 kg ಧನಿಯಾ, 2 kg ಧನಿಯಾಗೆ ನಾವಿಲ್ಲಿ ಮಸಾಲೆಗಳನ್ನು ತೋರಿಸ್ತೀವಿ. 1 ಬೌಲಷ್ಟು ಅಕ್ಕಿ, ಹಾಗೆ 100 ಗ್ರಾಮ್ ಒಣಗಿರುವಂಥ ಕರಿಬೇವು ಸೊಪ್ಪು, ಹಾಗೆ 1/4 kg ಅರಿಶಿಣದ ಕೊಂಬು, ಹಾಗೆ ಕಾಳು ಮೆಣಸು 1 ಬೌಲಷ್ಟು, ಸಾಸಿವೆ ನೋಡಿ 1/4 ಬೌಲಷ್ಟು, ಉದ್ದಿನಬೇಳೆ 1 ಬೌಲು, ಹುರಿಗಡಲೆ 1/4 ಬೌಲಷ್ಟು, ಹಾಗೆ ಕಡಲೆಬೇಳೆ ಅರ್ಧ ಬೌಲಷ್ಟು, ಜೀರಿಗೆ 1 ಬೌಲಷ್ಟು, ಗಸಗಸೆ 1/4 ಬೌಲಷ್ಟು, ಅಂದರೆ 2ರಿಂದ 3 ಚಮಚ, ಮೆಂತ್ಯ ಅರ್ಧ ಬೌಲಷ್ಟು, ಮತ್ತು ಚಕ್ಕೆ ಲವಂಗ, ಚಕ್ಕೆ 50 ಗ್ರಾಮ್, ಲವಂಗ 50 ಗ್ರಾಮ್. ಇದೆಲ್ಲ ಗ್ರಾಮ್ಸ್ ಲೆಕ್ಕದಲ್ಲಾದರೆ 100 ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ ನಾನಿಲ್ಲಿ. ಇನ್ನೆಲ್ಲ ಕಡಲೆಬೇಳೆ ಉದ್ದಿನಬೇಳೆ 100 ಗ್ರಾಮ್ ತೊಗೊಂಡಿದ್ದೀನಿ. ಇನ್ನೆಲ್ಲ 50 ಗ್ರಾಮಷ್ಟು ಉಪಯೋಗಿಸ್ತಾ ಇದ್ದೀನಿ ನೋಡಿ. ನಾನು ಮೊದಲಿಗೆ ಒಂದು ಬಾಣಲೆಯನ್ನು ತಗೊಂಡು, ಬಾಣಲೆ ಬಿಸಿಯಾದ ನಂತರ ಕಾಳು ಮೆಣಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ಒಂದು ಸೈಡಿಗೆ ತೊಗೊಳ್ಳೋಣ. ಹಾಗೆ ಸಾಸಿವೆಯನ್ನು ಸೇರಿಸ್ಕೊಳ್ಳೋಣ. ಸಾಸಿವೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವಿಲ್ಲಿ ಫ್ರೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಧನಿಯಾ ಪೌಡರ್ಗೆ ನೋಡಿ. ಸಾಸಿವೆ ಫ್ರೈ ಆದ ನಂತರ ನಾನಿಲ್ಲಿ ಮೆಂತ್ಯ ಕಾಳನ್ನು ಕೂಡ ಅದೇ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ಈ ಧನಿಯಾ ಪೌಡರ್. ಹಾಗೆ ನಾನಿಲ್ಲಿ ಇದು ಉದ್ದಿನ ಬೇಳೆಯನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ನೀವು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಈ ಧನಿಯಾ ಪೌಡರ್ ಅಷ್ಟು ಚೆನ್ನಾಗಿರುತ್ತೆ. ಒಳ್ಳೆ ಸ್ಮೆಲ್ ಆಗ್ಬೋದು, ಪರಿಮಳ ಆಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಚಕ್ಕೆ ಲವಂಗ ಫ್ರೈ ಆದ ನಂತರ ನಾನಿಲ್ಲಿ ನೋಡಿ ಹುರಿಗಡಲೆ ಮತ್ತು ಗಸಗಸೆಯನ್ನು ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ನಾನು ಇಲ್ಲಿ ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವುದಕ್ಕೂ ಎಣ್ಣೆಯನ್ನು ಉಪಯೋಗಿಸ್ತಾ ಇಲ್ಲ, ಹಾಗೆ ಡ್ರೈ ಆಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ನಾವು ಇದನ್ನು ಸ್ಟವ್ ಮೇಲೆ ಮಾಡ್ಕೊಳ್ಳಲ್ಲ, ಹಾಗಾಗಿ ಆಚೆಗಡೆನೇ ಒಲೆ ಮೇಲೆ ಫ್ರೈ ಮಾಡ್ಕೊಳ್ತಾ ಇರೋದು ನೋಡಿ. ಇವಾಗ ಕಡಲೆಬೇಳೆ ಕೂಡ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಇವಾಗ ನಾನು ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಕೂಡ ಅಷ್ಟೇ ಚೆನ್ನಾಗಿ ಗಮ್ಮಂತ ಫ್ರೈ ಆಗಬೇಕು, ಗಮ್ಮಂತ ಸ್ಮೆಲ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಕ್ಕಿ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಒಂಥರ ಸ್ಮೆಲ್ ಬರುತ್ತೆ. ಹಾಗೆ ಧನಿಯಾ ಪುಡಿ ಕೂಡ ಜಾಸ್ತಿ ದಿನ ನಮಗೆ ಬರುವುದಿಲ್ಲ, ಹುಳ ಬಂದುಬಿಡುತ್ತೆ. ಹಾಗಾಗಿ ನೋಡಿ, ಇವಾಗ ಒಣಗಿಸಿರುವಂಥ ಕರಿಬೇವು ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಕರಿಬೇವು ಸೊಪ್ಪು ಇನ್ನೂ ಜಾಸ್ತಿ ಇದ್ದರೆ ಜಾಸ್ತಿ ಕೂಡ ಸೇರಿಸ್ಬೋದು, ಕ್ವಾಂಟಿಟಿ ಏನು ಬೇಕಾಗಿರಲ್ಲ ನೋಡಿ. ಇದನ್ನು ಸಪ್ರೇಟಾಗಿ ತೊಗೊಳ್ಳೋಣ. ಹಾಗೆ ಅದೇ ನಾವು ಕಡಾಯಾಗೆ ಅರಿಶಿಣದ ಕೊಂಬನ್ನು ಕೂಡ ಬಿಸಿ ಮಾಡ್ಕೊಳ್ಳೋಣ ನೋಡಿ. ನಾವೆಲ್ಲದನ್ನು ಕ್ಲೀನ್ ಮಾಡ್ಕೊಂಡಿದ್ವಿ, ಆದರೆ ಅರಿಶಿಣದ ಕೊಂಬಲ್ಲಿ ನೋಡಿ ಕಲ್ಲು ಎಷ್ಟು ದಪ್ಪ ಇದೆ ಅಂತ, ಹಾಗಾಗಿ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ನಾನು ಇದನ್ನು ಮಾಡ್ತಾಯಿಲ್ಲ, ನಮ್ಮ ಅತ್ತೆಯವರು ಮಾಡ್ತಾಯಿದ್ರು. ನಾನು ಜಸ್ಟ್ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿದೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಥರ ಸಾಂಬಾರಿಗೆ ನಾನು ಇದನ್ನೇ ಉಪಯೋಗಿಸೋದು. ಮಸಾಲೆ ಸಾಂಬಾರುಗಳಿಗೆ ಅಥವಾ ಹುಳಿ ಸಾರಿಗೂ ಕೂಡ ನಾನು ಇದೇ ಧನಿಯಾ ಪೌಡರ್ ಉಪಯೋಗಿಸೋದು. ಇನ್ನೊಂದು ನಾನು ಮಟನ್ ಅಥವಾ ಚಿಕನ್ಗೆ ಮಾಡುವಂಥ ಧನಿಯಾ ಪೌಡರ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಕೂಡ. ನಾನು ಈ ಹುಳಿ ಸಾರು ಥರದ್ದು ಮಾಡುವಾಗ ಇನ್ನೊಂದು ಸಲ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ನೋಡಿದ್ರಲ್ಲ, ಇವಾಗ ಧನಿಯಾ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದೇ ಪಾತ್ರೆಗೆ ನಾವು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ನಾವು ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತಲೇ ಒಂದು ಹಳೆ ಪಾತ್ರೆಯನ್ನು ಉಪಯೋಗಿಸ್ತೀವಿ, ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಗಮ್ಮಂತ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಥವಾ ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಒಣಗಿದ್ರು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಿಮ್ಗೇನಾದರೂ ಸ್ವಲ್ಪ ಎಣ್ಣೆ ಕೂಡ ನೀವು ಸೇರಿಸ್ಕೋಬೋದು, ಅಥವಾ ತುಪ್ಪ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು, ಒಣಮೆಣ್ಸಿನ್ಕಾಯಿಗೆ ಮಾತ್ರ. ನೋಡಿದ್ರಲ್ಲ, ಇವಾಗೆಲ್ಲ ನಾವು ಒಂದು ಇದಕ್ಕೆ ಸೇರಿಸ್ಕೊಳ್ಳೋಣ, ಒಂದು ಬಾಕ್ಸ್ಗೆ ಸೇರಿಸ್ಕೊಂಡು ಎತ್ಕೊಂಡೋಗಿ ಮಿಷಿನ್ ಮಾಡಿಸ್ಕೊಂಬರೋಣ. ಮಿಷಿನ್ ಮಾಡಿಸ್ಕೊಂಡು ಬಂದಮೇಲೆ ನಾನು ಪೌಡರ್ಸು ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ನೀವು ಕೂಡ ಟ್ರೈ ಮಾಡಿ ನೋಡಿ. ರೆಡಿಯಾಗಿದೆ ಧನಿಯಾಗೆ ಇದಕ್ಕೆ ಅರಿಶಿಣದ ಕೊಂಬು ಕೂಡ ಸೇರಿಸ್ಕೊಳ್ಳೋಣ. ಇವಾಗ ಧನಿಯಾ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡು ಇದನ್ನು ಒಂದು ಸೈಡ್ ಇಡೋಣ. ಸೈಡ್ಗೆ ಇಟ್ಟು ನಾನು ಇವಾಗ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಯಾವ ಥರ, ಒಣಮೆಣ್ಸಿನ್ಕಾಯಿ ಯಾವ ಥರ ತೊಗೊಂಡೋಗ್ತೀವೋ ಅದೇ ಥರ ಒಣಮೆಣ್ಸಿನ್ಕಾಯಿನೂ ಕೂಡ ತೋರಿಸಿ ನೋಡಿ. ಎಷ್ಟು ಚೆನ್ನಾಗಿ ಸ್ವಲ್ಪ ಕುಟ್ಬಿಟ್ಟು ಪೌಡರ್ ಥರ ಮಾಡಿ ತಗೊಂಡೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ನಾವು ಮನೆಯಲ್ಲೇ
6 ಮಂತಿಗೆ ಒಂದು ಸಲ, ಅಂದರೆ 6 ತಿಂಗಳಿಗೆ ಒಂದು ಸಲ, ವರ್ಷಕ್ಕೊಂದು ಸಲ ಮಾಡಿಸ್ಕೊತೀವಿ ಮೇಲೆಲ್ಲ. ಇವಾಗ ಧನಿಯಾ ಪುಡಿ ರೆಡಿ ಆಗಿದೆ, ಹಾಗೆ ಖಾರ ಪುಡಿ ಕೂಡ ಮಾಡಿಸ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ತಪ್ಪದೆ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.